ಸ್ವಾಮಿ ವಿವೇಕಾನಂದರಿಂದ ಪ್ರಭಾವಿತವಾಗಿ ವಿದೇಶಿಗರಲ್ಲಿ ಪ್ರಮುಖಳಾಗಿ ಬಂದವರು ಸಹೋದರಿ ನಿವೇದಿತಾ, ಸಿಸ್ಟರ್ ನಿವೇದಿತಾ. ಭಾರತಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಿಟ್ಟು ತ್ಯಾಗಮೂರ್ತಿ ಮಾರ್ಗರೆಟ್ ನೊಬೆಲ್ ನಿವೇದಿತಾ. ಈಕೆ ಭಾರತ ತನ್ನದು, ಭಾರತೀಯರು ತನ್ನವರು ಎಂದು ಭಾವಿಸಿ ಕೋಲ್ಕತ್ತಾದಲ್ಲಿ ನೆಲೆಸಿ ಹೆಣ್ಣು ಮಕ್ಕಳ ಶಾಲೆಗಳನ್ನು ತೆರೆದಳು. ಪ್ಲೇಗ್ ಬಂದಾಗ ಪೊರಕೆ ಹಿಡಿದು ಕಸಬಡಿದಳು. ಪ್ರವಾಹದಿಂದ ಜನ ಬಳಲಿದಾಗ ನೆರವು ನೀಡಿದಳು. ರೋಗಿ ಮಕ್ಕಳನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಸೇವೆ ಮಾಡಿದಳು. ತಾನು ಉಪವಾಸವಿದ್ದು ಹಸಿದವರಿಗೆ ಊಟ ನೀಡಿದಳು. ಇಲ್ಲಿನ ಕವಿಗಳು, ಚಿತ್ರಕಾರರಿಗೆ ಬೆಂಬಲ ನೀಡಿ ಅವರು ಭಾರತೀಯತೆಯನ್ನು ಮೈಗೂಡಿಸಿಕೊಳ್ಳುವಂತೆ ಮಾಡಿದಳು. ರಾಜಕೀಯ ಪ್ರವೇಶಿಸಿ ತರುಣರಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಹಚ್ಚಿದಳು. ಮಾರ್ಗರೆಟ್ ಎಲಿಜಬೆತ್ ನೊಬೆಲ್ 1867 ಅಕ್ಟೋಬರ್ 20ರಂದು ಐರ್ಲೆಂಡಿನ ಡಗನ್ನಾನಲ್ಲಿ ಹುಟ್ಟಿದಳು. ತಂದೆ ಅಲ್ಲಿನ ಚರ್ಚಿನ ಪಾದ್ರಿ ಸ್ಯಾಮ್ಯುಯಲ್ ರಿಚ್ಮಂಡ್ ನೊಬೆಲ್. ದೇಶಭಕ್ತಿ, ದೈವಭಕ್ತಿ ಇವರ ಗುಣಗಳು. ತಾಯಿ ಮೇರಿ ಇಸಾಬೆಲ್ ಪ್ರಸವದ ಬಗ್ಗೆ ಹೆದರಿ ಸುಗಾವಾದಲ್ಲಿ ಹುಟ್ಟುವ ಮಗುವನ್ನು ದೇವರಿಗೆ ಅರ್ಪಿಸುವ ಹರಕೆ ಹೊತ್ತಿದ್ದಳು. ಮಾರ್ಗರೆಟ್ಗೆ 10 ವರ್ಷವಾಗಿದ್ದಾಗಲೇ ತಂದೆ ತೀರಿಕೊಂಡರು. ಮಾರ್ಗರೆಟ್ ತನ್ನ ತಾಯಿಯ ತಂದೆ ಹಾಗೂ ಐರ್ಲೆಂಡಿನ ಪ್ರಮುಖ ಕ್ರಾಂತಿಕಾರಿ ಹ್ಯಾಮಿಲ್ಟನ್ ಮನೆಯಲ್ಲಿ ಬೆಳೆದಳು. ಹ್ಯಾಮಿಲ್ಟನ್ನಿಂದ ಮೊಮ್ಮಗಳು ಅಪಾರ ಧೈರ್ಯ, ದೇಶಪ್ರೇಮವನ್ನು ಪಡೆದರೆ ತಾಯಿಯಿಂದ ಸೌಂದರ್ಯ, ಕೋಮಲತೆಗಳನ್ನು, ತಂದೆಯಿಂದ ಅನುಕಂಪವನ್ನು ಪಡೆದಳು. ತಾತನೂ ಕೂಡ ಪಾದ್ರಿಯೇ. ತಾತನು ತನ್ನ ಚರ್ಚಿನ ಪ್ರವಚನ ಮುಗಿದ ಮೇಲೆ ಸ್ವಾತಂತ್ರ್ಯದ ಸಂದೇಶವನ್ನು ಹಳ್ಳಿಗಳಿಗೆ ಮುಟ್ಟಿಸಲು ದೂರದ ಪ್ರಯಾಣವನ್ನು ಪ್ರಯಾಣಿಸುತ್ತಿದ್ದ. ಕೆಲವೊಮ್ಮೆ ಮೊಮ್ಮಗಳನ್ನೂ ಕರೆದೊಯ್ಯುತ್ತಿದ್ದ. ಹೀಗೆ ಬಾಲ್ಯದಿಂದಲೇ ಮಾರ್ಗರೆಟ್ ಸೇವೆ ಕಲಿತಳು. ಒಮ್ಮೆ ಭಾರತದಲ್ಲಿದ್ದು ಹಿಂತಿರುಗಿ ಬಂದಿದ್ದ ಹಿರಿಯ ಪಾದ್ರಿಯೊಬ್ಬರು ಇವರ ಮನೆಗೆ ಬಂದಿದ್ದು ಹುಡುಗಿಯ ಧೈರ್ಯ, ಬುದ್ಧಿಗಳನ್ನು ಗಮನಿಸಿ, ನನ್ನನ್ನು ಕರೆದಂತೆಯೇ ಭಾರತವು ನಿನ್ನನ್ನೂ ಕರೆದೀತು, ಸಿದ್ಧಳಾಗಿರು ಎಂದು ಹೇಳಿದ್ದರು. ಹುಡುಗಿಗೆ ಕುತೂಹಲ, ಉತ್ಸಾಹ. ತಂದೆ ಸ್ಯಾಮ್ಯುಯಲ್ ಸಾಯುವಾಗ ಹೆಂಡತಿಗೆ ಹೇಳಿದ್ದರು, ದೇವರು ಕರೆದಾಗ ಮಾರ್ಗರೆಟ್ಳನ್ನು ಹೋಗಲು ಬಿಡು, ಆಕೆ ಗರಿಗೆದರುತ್ತಾಳೆ, ದೊಡ್ಡ ಕೆಲಸಗಳನ್ನು ಸಾಧಿಸುತ್ತಾಳೆ ಎಂದು. ಹ್ಯಾಲಿಫ್ಯಾಕ್ಸ್ನಲ್ಲಿದ್ದ ಅತಿ ಶಿಸ್ತಿನ ಚರ್ಚ್ ಬೋರ್ಡಿಂಗ್ ಶಾಲೆಗೆ ಮಾರ್ಗರೆಟ್ ಮತ್ತು ತಂಗಿ ಮೇರಿ ಸೇರಿದರು. ಚುರುಕು ಬುದ್ಧಿಯ ಮಾರ್ಗರೆಟ್ಳಿಗೆ ಸಸ್ಯಶಾಸ್ತ್ರ, ಸಂಗೀತ, ಕಲೆಗಳಲ್ಲಿ ಅತೀವ ಆಸಕ್ತಿ. ಶಿಸ್ತಿನ ಸಿಪಾಯಿ ಉಪಾಧ್ಯಾಯಿನಿ ಮಿಸ್ ಲಾರೆಟ್ಳಿಗೆ ಮೆಚ್ಚಿನ ವಿದ್ಯಾರ್ಥಿನಿಯಾಗಿ ಮಾರ್ಗರೆಟ್ ಸಂಯಮವನ್ನು ಕಲಿತಳು. ಆದರೆ ಅವಳ ಸ್ವತಂತ್ರ ಮನೋಭಾವದ ಕಾರಣ ಪ್ರಚಲಿತವಾಗಿದ್ದ ಧಾರ್ಮಿಕ ನಂಬಿಕೆಗಳನ್ನು ತನ್ನ ಲೇಖನಗಳಲ್ಲಿ ಪ್ರಶ್ನಿಸತೊಡಗಿದಳು. ತನ್ನ ಹೊಂಬಣ್ಣದ ಗುಂಗರು ಕೂದಲಿನ ಬಗ್ಗೆ ಹೆಮ್ಮೆ ಪಟ್ಟಾಗ ಅವಳ ಶಿಕ್ಷಕಿ ಮಿಸ್ ಲಾರೆಟ್ ಅದನ್ನು ಕತ್ತರಿಸಿದಳು. 1 ವರ್ಷದವರೆಗೆ ಕೂದಲನ್ನು ಬೆಳೆಯಲು ಬಿಡಲಿಲ್ಲ. ಕಣ್ಣೀರು ಸುರಿಸಿದರೂ ಮಾರ್ಗರೆಟ್ ಶಿಕ್ಷಕಿಯ ಮೇಲೆ ಕೋಪಿಸದೆ ತನ್ನಿಂದ ಮತ್ತೆ ತಪ್ಪಾಗದಿರಲಿ ಎಂದು ಪ್ರಾರ್ಥಿಸಿದಳು. 17 ವರ್ಷವಾದಾಗ 1884ರಲ್ಲಿ ಮಾರ್ಗರೆಟ್ ಪದವಿ ಪಡೆದು ಕೆಸ್ವಿಕ್ನಲ್ಲಿ ಉಪಾಧ್ಯಾಯಿನಿಯಾಗಿ ಸ್ವಲ್ಪ ಕಾಲದಲ್ಲಿಯೇ ಹೆಸರು ಮಾಡಿದಳು. ಆಟದ ಕಡೆಗೆ ಗಮನ ನೀಡುವ ಪುಟ್ಟ ಮಕ್ಕಳಿಗೆ ಆಟದ ಜೊತೆಗೆ ಪಾಠವನ್ನು ಬೆರೆಸಿ ಹೇಳಿಕೊಡುವ ಕಲೆ ಅವಳಿಗೆ ಒಲಿಯಿತು. 1886ರಲ್ಲಿ ಗಣಿ ಪ್ರದೇಶದ ರ್ಯಾಕ್ಸ್ಹ್ಯಾಮ್ನಲ್ಲಿ ಶಿಕ್ಷಕಿಯಾಗಿ ಬಡ ವಿದ್ಯಾರ್ಥಿಗಳಿಗೆ ಸೇವೆ ಸಲ್ಲಿಸಿದಳು. ಇಲ್ಲಿ ತರುಣ ಇಂಜಿನಿಯರ್ನೊಬ್ಬನನ್ನು ಪ್ರೀತಿಸಿದಳು. ಆದರೆ ವಿವಾಹ ನಿಶ್ಚಯದ ಮೊದಲೇ ಆತ ತೀರಿಕೊಂಡು ಬಿಟ್ಟ. ಬೇಸರಗೊಂಡು ಆಕೆ ಚೆಸ್ಟರ್ಗೆ ಶಿಕ್ಷಣದಲ್ಲಿ ಶಿಶುಕೇಂದ್ರಿತ ವಿಧಾನ ಅನುಸರಿಸಿದ ಪ್ರೊಬೆಲ್ ವಿಚಾರಗಳು ಅವಳನ್ನು ಆಕರ್ಷಿಸಿತು. 1892ರಲ್ಲಿ ವಿಂಬಲ್ಡನ್ನಿನಲ್ಲಿ ತನ್ನ ಶಾಲೆಯನ್ನೇ ಆರಂಭಿಸಿ ತನ್ನದೇ ನವಶಿಕ್ಷಣ ವಿಧಾನದಲ್ಲಿ ಕಲಿಸುತ್ತಾ ತುಂಬ ಬುದ್ಧಿಶಾಲಿ ಎಂದು ಪ್ರಸಿದ್ಧಿ ಪಡೆದಳು. ಜೊತೆಗೆ ಅನೇಕ ಲೇಖನಗಳನ್ನು ಬರೆಯುತ್ತಾ ವಿವಿಧ ಪತ್ರಿಕೆಗಳಲ್ಲಿ ಅವುಗಳನ್ನು ಪ್ರಕಟಿಸಿ ಲಂಡನ್ನಿನ ಬುದ್ಧಿಜೀವಿಗಳ ವಲಯದಲ್ಲಿ ತನ್ನನ್ನು ಗುರುತಿಸಿಕೊಂಡಳು. ಚರ್ಚಿನ ಸೇವಾ ಕಾರ್ಯಗಳಲ್ಲಿಯೂ ಆಕೆ ಭಾಗಿ. ಚಿಕ್ಕಂದಿನಿಂದಲೂ ಧರ್ಮಶ್ರದ್ಧೆಯನ್ನು ಉಳ್ಳವಳಾಗಿದ್ದರೂ ಅನುಭವಕ್ಕಿಂತ ನಂಬಿಕೆಗೆ ಒತ್ತು ನೀಡುವ ಚರ್ಚ್ ನಿಯಂತ್ರಿತ ಧಾರ್ಮಿಕ ಜೀವನ ಅವಳಿಗೆ ಶಾಂತಿಯನ್ನು ತರಲಿಲ್ಲ. ವಿವಿಧ ಧಾರ್ಮಿಕ ಗ್ರಂಥಗಳನ್ನು ಓದಲು ಆರಂಭಿಸಿದರೂ ಶಾಂತಿ ದೊರೆಯಲಿಲ್ಲ. ಈ ನಡುವೆ ಇನ್ನೊಬ್ಬ ತರುಣನ ಜೊತೆಗಿನ ಸ್ನೇಹವು ಮದುವೆಯ ತನಕ ಹೋಗಲಿಲ್ಲ. ಹಳೆಯ ಮುಖ್ಯ ಉಪಾಧ್ಯಾಯಿನಿ ಕಾಲಿನ್ಸ್ ಈ ಸಮಯದಲ್ಲಿ ಅವಳಿಗೆ ಸಮಾಧಾನವನ್ನು ನೀಡಿದಳು. Let us strive only for selflessness, and we become the weapon in the hands of God.